ದುಃಖಕರವಾದ ವಿಷಯ ಅಂತಂದ್ರೆ ಸಾಧಾರಣ 100ರಲ್ಲಿ 97ರಷ್ಟು ಜನರ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಇಂದು ಎಷ್ಟಿದೆಯೋ 5 ವರ್ಷಗಳ ಹಿಂದೆ ಅಷ್ಟೇ. ಈ ಹಂತದಲ್ಲಿ ಡಿಸಿಷನ್ ತಗೊಂಡಿಲ್ಲ ಅಂತಂದ್ರೆ ಮುಂದೆ 5 ವರ್ಷಗಳ ನಂತರವೂ ಇಷ್ಟೇ ಇರುತ್ತೆ. ಯಾಕೆ ನಾವು ಶ್ರೀಮಂತರಾಗ್ತಾ ಇಲ್ಲ? ಅನಿಲ್ ಮತ್ತೆ ತರುಣ್ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇಬ್ಬರು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು. ಇಬ್ಬರಿಗೂ ಸಿಗೋದು ತಿಂಗಳಿಗೆ 50,000 ರೂಪಾಯಿ ಸಂಬಳ. ಆದ್ರೂ ಅನಿಲ್ ಕಾರು ಮನೆ ಅಂತ ತುಂಬಾನೇ ಸ್ಥಿತಿವಂತನಾಗಿದ್ದ. ಇಲ್ಲಿ ತರುಣ್ ಮಾತ್ರ ಸಾಲದಲ್ಲಿ ಮುಳುಗಿದ್ದ. ಕಾರಿನ ಮೇಲೆ EMI, ಮನೆ ಮೇಲೆ ಹೋಮ್ ಲೋನ್ ಎಲ್ಲ ಇತ್ತು. ಆತ ಮಾನಸಿಕವಾಗಿ ತುಂಬಾನೇ ಕುಗ್ಗಿದ್ದ. ಅನಿಲ್ ಅಷ್ಟು ಶ್ರೀಮಂತನಾಗಿರೋದಕ್ಕೆ ಕಾರಣ ಇದೆ. ಈವರೆಗೆ ನೀವು ಈ ಆಳವಾದ ಬಲವಾದ ಕಾರಣಗಳನ್ನು ಹುಡುಕೋದಕ್ಕೆ ಪ್ರಯತ್ನಿಸೋದಿಲ್ವೋ ಅಲ್ಲಿವರೆಗೆ ನೀವು ಶ್ರೀಮಂತರಾಗೋಕ್ಕೆ ಸಾಧ್ಯನೇ ಇಲ್ಲ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಆಥರ್ ಆಗಿರುವಂತಹ ರಾಬರ್ಟ್ ಟಿ ಕಿಯೋಸಾಕಿ ಅವರು ಹೀಗೆ ಹೇಳ್ತಾರೆ, ಸಾಮಾನ್ಯ ಜನರಾದ ನೀವು ಕೂಡ ನಿಮ್ಮ ಬಳಿ ಇರುವಂತಹ ಒಟ್ಟು ಹಣ, ಚಿನ್ನ, ಎಷ್ಟು FD ಇದೆ, ಎಷ್ಟು RD ಇದೆ, ಸ್ಥಿರಾಸ್ತಿಗಳೆಷ್ಟು, ಸ್ವಂತ ಮನೆ ಇದ್ರೆ ಅದರ ಮೌಲ್ಯ ಎಷ್ಟು, ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅದರ ಅಮೌಂಟ್ ಎಷ್ಟು, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅದರ ಅಮೌಂಟ್ ಎಷ್ಟು, ಹೀಗೆ ಎಲ್ಲ ಡೀಟೇಲ್ಸನ್ನು ಒಂದು ನೋಟ್ಬುಕ್ಕಲ್ಲಿ ಬರೆಯಿರಿ. ಇದು ಇವತ್ತಿಗೆ ನಿಮ್ಮ ಬಳಿ ಇರುವ ಒಟ್ಟು ಸಂಪತ್ತು ಎಷ್ಟು ಅಂತ ತಿಳಿಸುತ್ತೆ. ಅವರು ಮುಂದುವರೆದು ಹೀಗೆ ಹೇಳ್ತಾರೆ, ಈ ಲಿಸ್ಟನ್ನು ಪ್ರತಿ 3 ತಿಂಗಳಿಗೊಮ್ಮೆ ರಿವೈಸ್ ಮಾಡ್ತಾನೇ ಇರಿ, ಎಂಟ್ರಿ ಮಾಡ್ತಾ ಇರಿ. ನೀವು ಶ್ರೀಮಂತರಾಗೋಕ್ಕೆ ಹಾಗೂ ನಿಮ್ಮ ಗುರಿಯತ್ತ ನಿಮ್ಮನ್ನು ಒಂದು ಹೆಜ್ಜೆ ಮುಂದೆ ಕರೆದುಕೊಂಡು ಹೋಗೋಕ್ಕೆ ಸಹಾಯ ಮಾಡುತ್ತೆ. ಸಾಲ ತಗೊಳ್ಳೋದು ಅಥವಾ ಕ್ರೆಡಿಟ್ ಕಾರ್ಡ್ ಅಭ್ಯಾಸನ ಬಿಟ್ಟು ಬಿಡಿ. ಮುಖ್ಯವಾಗಿ ಪರ್ಸನಲ್ ಲೋನ್, ಇದು ಐಷಾರಾಮಿಯ ಜೀವನಕ್ಕಂತಾನೇ ಇರೋದು. ಕಾರು, ಬಂಗ್ಲೆ ಇತ್ಯಾದಿ ಇತ್ಯಾದಿ. ಹಾಗೆ ನೀವು EMI ಮುಖಾಂತರ ಪರ್ಚೇಸ್ ಮಾಡೋ ಅಭ್ಯಾಸನ ಹೊಂದಿದ್ರೆ ದಯವಿಟ್ಟು ಅದನ್ನು ಇಂದಿಗೆ ನಿಲ್ಲಿಸಿ. ಇದು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನೇ ಇಕ್ಕಟ್ಟಿಗೆ ಸಿಲುಕಿಸುತ್ತೆ. ಏನು ಪರ್ಚೇಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರೋ ಅದನ್ನು ಫುಲ್ ಆಗಿ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡಿ. ಹಾಗೆ ಕ್ರೆಡಿಟ್ ಕಾರ್ಡ್ನ ಬಳಕೆಯನ್ನು ನಿಲ್ಲಿಸಿ. ನಿಮಗೆ ಸರಿಯಾಗಿ ಅದನ್ನು ಉಪಯೋಗಿಸೋಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಆ ಕಾರ್ಡನ್ನು ಸರೆಂಡರ್ ಮಾಡಿ. ಹೋಮ್ ಲೋನ್ ಅನ್ನು ತೆಗೆದುಕೊಳ್ಳೋದನ್ನು ಆದಷ್ಟು ಮುಂದೆ ಹಾಕಿ. ಯಾಕಂದ್ರೆ ನೀವು ಹೋಮ್ ಲೋನ್ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನೀವು ಲಾಂಗ್ ಟರ್ಮ್ ಚಕ್ರವ್ಯೂಹದಲ್ಲಿಯೇ ಸಿಲುಕಿದಾಗ ಅದು ನಿಮ್ಮನ್ನ ಒಂದೇ ಕಡೆ ಸ್ಟಕ್ ಆಗೋ ಹಾಗೆ ಮಾಡುತ್ತೆ. ನಿಮ್ಮ ಎಲ್ಲಾ ಅಗತ್ಯಗಳು ಮುಗಿದಿದೆ, ದೊಡ್ಡದಾದಂತಹ ರಿಕ್ವೈರ್ಮೆಂಟ್ಸ್ ಯಾವುದೂ ಇಲ್ಲ ಅಂತ ಖಾತ್ರಿ ಆದ ಮತ್ತೆ ಹೋಮ್ ಲೋನ್ನ ಬಗ್ಗೆ ಗಮನ ಹರಿಸಿ. ನಿಮ್ಮ ಆದಾಯದಲ್ಲಿ 10% ಅಷ್ಟು ಇನ್ಕಮ್ ಅನ್ನ ಸಪರೇಟ್ ಆಗಿ ತೆಗೆದಿಡಿ. ಏನೂ ಆಗಲಿ, ಆ ಹಣನ ಮುಟ್ಟೋದಿಲ್ಲ ಅನ್ನೋ ದೃಢ ನಿರ್ಧಾರನ ಮಾಡಿ. ಅನಿಲ್ ಮಾಡಿರೋದು ಇದೇ ಉಪಾಯ. ಆತ ತನ್ನ ಸ್ಯಾಲರಿಯಲ್ಲಿ ತಿಂಗಳಿಗೆ 10%ನಷ್ಟು ಹಣನ ಅಂದ್ರೆ 5,000ದಷ್ಟು ಹಣನ ಒಂದು ಸಪರೇಟ್ ಬ್ಯಾಂಕ್ ಅಕೌಂಟ್ ಮಾಡಿ ಅಲ್ಲಿ ಕ್ರೆಡಿಟ್ ಮಾಡ್ತಾ ಇದ್ದ. ಆದರೆ ತರುಣ್ ಇದು ಯಾವುದೇ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡದೆ ಸ್ಯಾಲರಿ ಬಂದ ತಕ್ಷಣ EMI ಕಟ್ಟೋದಕ್ಕೆ, ಹೋಮ್ ಲೋನ್ ಕಟ್ಟೋದಕ್ಕೆ, ಮನೆ ಇತರ ಖರ್ಚಿಗೆ ಹೀಗೆ ತನ್ನ ಎಲ್ಲಾ ಹಣವನ್ನು ಖಾಲಿ ಮಾಡ್ತಿದ್ದ. ಎಲೆಕ್ಟ್ರಿಕ್ ಐಟಮ್ಸ್ ಪರ್ಚೇಸ್ ಮಾಡೋದಿದೆ, ಚಿನ್ನ ಖರೀದಿ ಮಾಡೋದಿದೆ, ಯಾವುದೋ ಒಂದು ಟ್ರಿಪ್ ಹೋಗೋದಿದೆ. ಈ ಎಲ್ಲ ರಿಕ್ವೈರ್ಮೆಂಟ್ಸ್ ನಿಮ್ಮ ಬಳಿ ಇದ್ರೂ ನೀವು ಆ ತೆಗೆದಿಟ್ಟಂತಹ 10% ಇನ್ಕಮ್ ಏನಿದೆ ಅದರನ್ನು ಮುಟ್ಲೇಬಾರದು. ಸರಿಸುಮಾರು 1 ವರ್ಷದ ನಂತರ ನೀವು ಎತ್ತಿಟ್ಟಂತಹ ಈ 10% ಸ್ಯಾಲರಿ ಏನಿದೆ ಅದನ್ನು ಯಾವುದಾದ್ರೂ ಒಂದು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋ ಬಗ್ಗೆ ಆಲೋಚನೆ ಮಾಡಿ. ಆಗ ಆ ಹಣ ನಿಮಗಾಗಿ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆನ್ಪಿಡಿ, ಇಷ್ಟು ಸಮಯ ನೀವು ಹಣಕ್ಕಾಗಿ ದುಡಿತಾ ಇದ್ರಿ, ಇನ್ನು ಮುಂದೆ ಹಣ ನಿಮಗಾಗಿ ದುಡಿಯುತ್ತೆ. ಸಂಬಳ ಕಡಿಮೆ ಇದೆಯಾ, ಪರವಾಗಿಲ್ಲ. 10,000 ಇದೆಯಾ, 1,000 ಎತ್ತೀರಿ. 1,00,000 ಇದೆಯಾ, 10,000 ಎತ್ತೀರಿ. ಒಟ್ಟಿನಲ್ಲಿ 10% ಎತ್ತಿಡೋದು ಅಂತ ದೃಢ ನಿರ್ಧಾರ ಮಾಡಿ. ರಾಬರ್ಟ್ ಕಿಯೋಸಾಕಿ ಅವರ ಪತ್ನಿಯಾದಂತಹ ಕಿಮ್ ಕಿಯೋಸಾಕಿ ಅವರು ತಾನು ಬರೆದಂತಹ ರಿಚ್ ವುಮನ್ ಈ ಪುಸ್ತಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಎಲ್ಲರೂ ತಮ್ಮ ನಿಷ್ಕ್ರಿಯ ಆದಾಯ ಪ್ಯಾಸಿವ್ ಇನ್ಕಮ್ ಅನ್ನ ಹೆಚ್ಚಿಸ್ಕೋಬೇಕು ಅಂತ. ಇದರಲ್ಲಿ ನೀವು ನಿಮ್ಮನ್ನ ಹೆಚ್ಚಾಗಿ ತೊಡಗಿಸ್ಕೊಳ್ಬೇಕಾದಂತಹ ಯಾವುದೇ ಅವಶ್ಯಕತೆ ಇಲ್ಲ. ಉದಾಹರಣೆಗೆ, ನಿಮ್ಮಲ್ಲಿ ಜಾಗ ಇದೆಯಾ ಅಥವಾ ಹೆಚ್ಚಿಗೆ ರೂಮ್ ಇದೆಯಾ, ಆ ರೂಮನ್ನು ಬಾಡಿಗೆ ನೀಡಿ, ಟ್ಯೂಷನ್ ನೀಡಿ, PG ನಡೆಸೋ ಪ್ಲಾನ್ ಮಾಡಿ, ನೆಟ್ವರ್ಕ್ ಬ್ಯಾಂಕಿಂಗ್ ರಿಲೇಟೆಡ್ ಏನಾದರೂ ಒಂದು ಬಿಸ್ನೆಸ್ ಮಾಡಿ. ನಿಮಗೆ ಈಗ ಸಿಗೋ ಆದಾಯ ಏನಿದೆ ಅದರೊಂದಿಗೆ ಇನ್ನೊಂದಿಷ್ಟು ನಿಮಗೆ ಸಿಗುತ್ತೆ.
ಆಫರ್ ಸಿಕ್ಕಿದ್ರೆ ಕೆಲವೊಂದು ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಆಗಿಯೂ ನೀವು ಸೇರಬಹುದು. ಇಂತಿಷ್ಟು ಅಂತ ನಿಮಗೆ ಲಾಭಾಂಶ ಕ್ರೆಡಿಟ್ ಆಗುತ್ತಾರೆ. ನಿಮ್ಮಲ್ಲಿ ಇರುವಂತಹ ಟ್ಯಾಲೆಂಟ್ ಏನಿದೆ ಅದನ್ನ ಪ್ಯಾಸಿವ್ ಇನ್ಕಮ್ ಆಗಿ ಕನ್ವರ್ಟ್ ಮಾಡಿ ಅಂತ. ಈ ಸಣ್ಣ ಪುಟ್ಟ ಕೆಲಸನೇ ಸೈಡ್ ಬೈ ಸೈಡ್ ಮಾಡಿ ಸಂಜೆ ಹೊತ್ತು 1-2 ಗಂಟೆನೋ ಅಥವಾ ವೀಕೆಂಡನ್ನು ಮಾಡಿದರೆ ನಿಮಗೆ ಒಂದಷ್ಟು ಆದಾಯ ಸಿಗತ್ತೆ. ಈ ರೀತಿಯಾಗಿ ಏನು ಆದಾಯ ನಿಮಗೆ ಸಿಗುತ್ತೋ ಅದನ್ನು ಲಕ್ಸುರಿ ಐಟಮ್ಸ್ ಪರ್ಚೇಸ್ ಮಾಡೋದಕ್ಕಂತಾನೆ ಎತ್ತಿಡಿ. ಏನಾದರೂ ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಳ್ಳಿ. ಅನಿಲ್ ಇಲ್ಲಿ ಫ್ರೀ ಟೈಮಲ್ಲಿ ಸೆಲ್ಲಿಂಗ್, ಬ್ರ್ಯಾಂಡಿಂಗ್ ಅಂತ ಆನ್ಲೈನ್ನಲ್ಲಿ ಸಿಗ್ತಾ ಇರೋ ಅನೇಕ ಕೋರ್ಸ್ಗಳಿಗೆ ಜಾಯಿನ್ ಆಗಿ ಅದನ್ನು ಕಲಿತಾ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ತಾ ಇಂಪ್ಲಿಮೆಂಟ್ ಮಾಡ್ತಾ ಎಕ್ಸ್ಟ್ರಾ ಹಣ ಗಳಿಸ್ತಾ ಇದ್ದ. ಆದರೆ ತರು ಇದು ಯಾವುದೇ ರೀತಿಯಾದಂತಹ ಪ್ರಯತ್ನನೂ ಮಾಡ್ತಾ ಇರಲಿಲ್ಲ. ಯಾವಾಗ ನಿಮ್ಮಲ್ಲಿ ಸ್ಕಿಲ್ ಇರುತ್ತೋ ಆಗ ಜನ ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ನಿಮ್ಮಲ್ಲಿಯೇ ನೀವು ನಿರ್ಧರಿಸಿ. ಅಟ್ಲೀಸ್ಟ್ 5 ವರ್ಷಗಳ ನಂತರ ನೀವು ಯಾವ ಪೊಸಿಷನಲ್ಲಿ ಇರಬೇಕು ಅನ್ನೋದನ್ನು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರಲಿ ಅಥವಾ ಉದ್ಯೋಗದ ವಿಷಯದಾಗಿರಲಿ ನೀವೇ ನಿರ್ಧಾರ ಮಾಡಿ.